ಬಿತ್ತೇವೆ, ಬಿತ್ತಿದ್ರೂ ಸರಿಯಾಗಿ ಹುಟ್ಟಿಲ್ಲ. ಇವೆಲ್ಲದರ ನಡುವೆ ಇನ್ಶೂರೆನ್ಸ್ ಅಂತಾರ. ಅಗದಿ ನಮ್ಮ ಸಹೋದರ 11 ಎಕರೆ ಹೊಲ ಹರಿದ. ಇವೆಲ್ಲದರ ನಡುವೆ ಕೃಷಿ ಸಚಿವನ ಇಲ್ಲಿರುತ್ತೆ. ನಾವು ಯಾರ ಹತ್ರ ಹೇಳಿಕೆ ಬೇಕಲ್ಲ, ಅದಕ್ಕನ ಉಸ್ತುವಾರಿ ಸಚಿವರು ಬೇಕಲ್ಲ. ಕೃಷಿ ಹಿಂಗಾಗೈತಿ ಅಂತ ಹೇಳಕ್ ಕೃಷಿ ಸಚಿವ ಇಲ್ಲ. ಒಟ್ಟಾರೆ ಹಾವೇರಿ ಜಿಲ್ಲೆ ಒಳಗೆ ಬರಗಾಲದ ಛಾಯ ದಟ್ಟ ಪ್ರಮಾಣದಾಗ ಐತಿ. ಮೊದಲು ಮಳೆ ಇಲ್ಲ ಅಂದ್ವಿ, ಆಮೇಲೆ ಮಳೆ ಬಂತು, ಹೊಲ ಅದ ಮಾಡ್ಕೊಂಡ್ವಿ, ಏನೋ ಆಯ್ತು, ಬಿತ್ತೇವೆ. ಬಿತ್ತಿದ್ರೂ ಸರಿಯಾಗಿ ಹುಟ್ಟಿಲ್ಲ. ಹುಟ್ಟಿದ್ವು ಜೀವಂತ ಇರೋಕ್ಕೆ ಸಾಧ್ಯ ಆಗೋದು. ರೈತಿಗೆ ಏನು ಮಾಡ್ಬೇಕಂತ ತಿಳಿವಲ್ದು. ದಿನ ಬೆಳಕರಿದ್ರೆ ಮಳೆ ಬಂದ್ರೆ ಸಾಕಲ್ಪ ಅನ್ನೋ ಪರಿಸ್ಥಿತಿ ನಾವದು. ಇವೆಲ್ಲದರ ನಡುವೆ ಇನ್ಶೂರೆನ್ಸ್ ಅಂತಾರ, ಅದನ್ನ ಇಲ್ಲಿ ಮಟನೂ ತುಂಬಿಸ್ಕೋವಲ್ರು. ಅದನ್ನೇನೋ ನಿನ್ನೆ ಇವತ್ತು ಏನೋ ಆರ್ಡರ್ ಬಂದೈತಿ ತುಂಬ್ತವಿ, ಅದ್ರಾಗ ಒಂದು ವಿಚಾರ. ಲೋನ್ ಇದ್ದಾರೆ ಅಲ್ಲಿ ತುಂಬ್ರಿ, ಲೋನ್ ಇಲ್ದಾರ ಇಲ್ಲಿ ತುಂಬ್ರಿ ಅಂತೇಳಿ ಇನ್ನು ತುಂಬಾಕಿ ಈಗ ಇವ್ರದ್ದು ಜೂನ್ 30 ಲಾಸ್ಟ್ ಅಂತಾರ, ಅದನ್ನ ಇವತ್ತು ಹೇಳ್ತಾರ. ಆಗ್ಬಿಡು ತುಂಬ್ತೇವೆ. ಈಗ ತುಂಬೇ ಇಲ್ಲ, ಆದ್ರೆ ಬಿತ್ತೇವೆ, ಹರ್ಗಾಕತ್ತೇವೆ. ಇವತ್ತಿನ ಅಗದಿ ನಮ್ಮ ಸಹೋದರ 11 ಎಕರೆ ಹೊಲ ಹರಿದ. ಅದು ಲಕ್ಷಗಟ್ಟಲೆ ಖರ್ಚು ಮಾಡಿ ಲಾವಣಿ ಹಾಕ್ಯಂದು ಬಿತ್ತಿ 11 ಎಕರೆ. ಇದು ಒಂದು ಉದಾಹರಣೆ. ಇಂಥವ್ರು 1000 ಮಂದಿ ದಿನ ಒಬ್ಬೊಬ್ರು ಹರ್ಗಕತ್ತಾರ. ಹರ್ಗದು ಮತ್ತು ಹೊಸದು ಬಿತ್ತನಂತ. ಬಿತ್ತಕ್ಕೆ ಮಳೆ ಇಲ್ಲ, ಏನು ಮಾಡಬೇಕು ಅನ್ನೋದು ತಿಳಿವಲ್ದು. ಸರ್ಕಾರ ವಿನಾಯೇಶ ಮಾಡಬಾರ್ದಿದ್ರಾಗ ಇವರಿನ್ನೂ ಇವೆಲ್ಲದರ ನಡುವೆ ಕೃಷಿ ಸಚಿವನ ಎಲ್ಲಿದಕ್ಕೆ. ನಾವು ಯಾರ ಹತ್ರ ಹೇಳ್ಕೋಬೇಕಲ್ಲ, ಅದಕ್ಕನ ಯಜಮಾನನ ಎಲ್ಲಿದೆ? ಯಜಮಾನ ಇಲ್ಲದ ಮನೆಯಾಗಿದೆ. ಕೃಷಿ ಸಚಿವಿಲ್ಲ ಅನ್ನೋದು ಒಂದು ಕಡೆ ಆದರೆ ನಮ್ಮ ಜಿಲ್ಲೆಗೂ ಒಬ್ಬ ಸಚಿವರಿಲ್ಲ. ಉಸ್ತುವಾರಿ ಸಚಿವರು ಬೇಕಲ್ಲ. ನಮ್ಮ ಸಮಸ್ಯೆಗಳನ್ನು ಹೇಳಿದ್ರೆ ಅದು ಕ್ಯಾಬಿನೆಟ್ಗೆ ಹೋಗತ್ತಿ, ಕ್ಯಾಬಿನೆಟ್ನಿಂದ ಸರ್ಕಾರಕ್ಕೆ ಮುಡ್ತತಿ ಅಂತ ನಮ್ಮ ಆಸೆ. ಇಲ್ಲಿ ಹೇಳ್ಕೊಳಕ್ಕೆ ಒಬ್ಬ ಕ್ಯಾಬಿನೆಟ್ ಸಚಿವಿಲ್ಲ. ಮುಂದೆ ಕೃಷಿ ಹಿಂಗಾಗೈತಿ ಅಂತ ಹೇಳಕ್ಕೆ ಕೃಷಿ ಸಚಿವಿಲ್ಲ. ಇನ್ನೂ ಇವರು 24, 26 ಅನ್ಕೊಂತ ಕುಂತಾರ. ಇವೆಲ್ಲದರ ನಡುವೆ ಇವರು ಕಾಲಹರಣ ಮಾಡೋದು ಬಿಟ್ಟು ರೈತರ ಕಡೆ ಧಾವಿಸಬೇಕು. ನಿಜವಾಗಲೂ ರೈತರಿಗೆ ಅನ್ಯಾಯ ಆಗತ್ತೆ. ಬರಗಾಲ ಅಂತ ಈಗಲೇ ಡಿಸೈಡ್ ಮಾಡಬೇಕು. ಡಿಸೈಡ್ ಮಾಡಿ ಏನು ಇವರು ಕೊಡ್ತಾರಲ್ಲ ಪುಟ್ಕೋಸಿ ಪರಿಹಾರನ, NDRF, SDRF, ಅದು ಪರಿಹಾರನ ಅಲ್ಲ. ಅದು ಸುಮ್ಮನೆ ಇಷ್ಟು ಕೊಟ್ಟೆ 8500 ಅಂದ್ರೆ ಗುಂಟೆಗೆ 85 ರೂಪಾಯಿ. ಇನ್ನು ತಗಂದ್ರೆ ಯಾರಿಗೇನು ಮಾಡೋಕ್ಕಾಗಲ್ಲ. ನಾನು ಮಾಡಿ ಇವು ಬಿತ್ತೇನಲ್ಲ, ನನಗೆ ಲಾಭ ಬೇಡ. ನಾನು ಹಾಕಿದ ಗೊಬ್ಬರ ಬೀಜ ಬಿತ್ತಿದ್ದು ಕೊಟ್ಟರೆ ಸಮಾಧಾನ ಆಗತ್ತೆ. ಎಕರೆ ಕಮ್ಮಿ ಅಂದ್ರೂ 30,000 ರೂಪಾಯಿ ಕೊಟ್ಟರೆ ಖರ್ಚು ಬರ್ತೈತಿ, ಲಾಭ ಬರೋಲ್ಲ. ಖರ್ಚು ಬಂದ್ರೆ ನಾವು ಮುಂದೆ ಮಳೆ ಆದ್ರೆ ಆಗಸ್ಟ್ನಾಗ ಹಿಂಗಾರಿ ಏನಾರ ಸೂರ್ಪಾನೋ ನಮ್ಮ ಜ್ವಾಳೋ ಮತ್ತೊಂದು ಹಾಕಿ ಬೆಳೆ ಇರತಕ್ಕಂಥವು. ಇಲ್ಲ ಅಂದ್ರೆ ಆತ್ಮಹತ್ಯೆಗಳು ಹೆಚ್ಚಾಕವು. ನಾನು ಸರ್ಕಾರಕ್ಕೆ ಹೇಳೋದು ಒತ್ತಡಕ್ಕಾದ್ರೆ ನಾನು ರೈತರಿಗೆ ಹೇಳ್ತೀನಿ, ಯಾರೂ ಧೃತಿಗೆಡಬೇಡ್ರಿ. ಮಳೆ ಬಂತ ಬರಲಿಲ್ಲೋ ಏನೋ ಮಾಡೇವಿ, ನಾವೆಂದು ನಂಬಂಗಿಲ್ಲ. ಹೋಗಿ ಭೂಮಿ ಬೀಜ ಹಾಕ್ತೇವೆ, ಬರ್ತೈತೆ ಇಲ್ಲ ಗೊತ್ತಿಲ್ಲ. ಇವತ್ತು ಬಂದಿಲ್ಲ ಅಂತ ಯಾರೂ ಧೈರ್ಯ ಕೆಡಬೇಡ್ರಿ. ಅದು ಬೇಕಾದ ಬರಲಿ, ಎದುರ್ಸನ. ಸರ್ಕಾರ ರೈತರ ಕಡೆ ನೋಡಲಿ. ಒಂದು ಕಡೆ ಆದರೆ ರೈತರು ಧೃತಿಗೊಡ್ಬೇಡ್ರಿ. ನಿಮ್ಮ ಜೊತೆಗೆ ನಮ್ಮ ಸಂಘಟನೆ ಇದೆ, ಅದು ಏನು ಬರ್ತೈತೆ ನೋಡೋಣ ಅಂತ. ಯಾರೂ ಆತ್ಮಹತ್ಯೆ ಅಂತ ವಿಷಯಕ್ಕೆ ಕೈ ಹಾಕಬೇಡ್ರಿ. ಈಗಾಗಲೇ ಹಾವೇರಿಯಾಗ ಭಾಳಷ್ಟು ಆತ್ಮಹತ್ಯೆ ಅಂತೇಳಿ ಸುದ್ದಿ ಹಳ್ಳಿ. ಅದು ಆಗೋದು ಬೇಡ. ಒಂದು ಆತ್ಮಹತ್ಯೆನೂ ಇಷ್ಟಾದ್ರೂ ಹಾವೇರಿ ಒಳಗೆ ಒಂದು ಆತ್ಮಹತ್ಯೆ ಆಗಬಾರ್ದು ಅನ್ನೋದು ನಮ್ಮ ಆಶಯ ಸಂಘಟನೆದ್ದು. ಸಂಘಟನೆ ಸದಾ ನಿಮ್ಮ ಜೊತೆಗೆ ಇರ್ತೈತಿ. ಸರ್ಕಾರಕ್ಕೆ ಒತ್ತಾಯ ಮಾಡಿ ಏನು ಬೇಕು ಅದನ್ನು ತಗೋಣಂತ. ನಾವ್ಯಾರೂ ಧೃತಿಗೆಡ್ದಂಗೆ ಜೀವನ ಮಾಡೋಣ. ಈಗಿಲ್ಲಕ್ಕೂ ಮುಂದೆ ಮತ್ತೆ ಹಿಂಗಾರಿ ಬಿತ್ತಾನಂತ. ಆದರೆ ಯಾರೂ ಧೃತಿಗೆಡಬೇಡ್ರಿ ಅಂತ ಈ ಮೂಲಕ ನಾನು ರೈತರಿಗೆ ಸಂದೇಶ ಕೊಡ್ತೀನಿ. ಇವತ್ತು ನಿಮ್ಮ ಸಹೋದರ 11 ಎಕರೆ ಹೊಲ ಹಾಳು ಮಾಡ್ಯಾನ ಅಂತೀರಿ. ಮಳೆ ಇಲ್ಲದ ಕಾರಣಕ್ಕೆ ಹಾಳು ಮಾಡ್ಯಾನ, ಸರಿ. ಇಂಥ ವಿಷಯಗಳು ಬಂದಾಗ ನಾವು ಯಾರಂತಲ್ಲಾರ ಅದನ್ನು ಅಳಲು ತೋಡ್ಕೊಂಡು ಏನಾರ ಪರಿಹಾರ ಕಂಡು ಆಮೇಲೆ ಹರಿಗೇರಿಸೋಗ್ತೋ ಏನೋ, ಅದಕ್ಕೆ ಏನಾರ ಮಾರ್ಗದರ್ಶನ ಹೇಳ್ತೀರಿ ಏನು? ಇಲ್ಲ, ಸ್ವಲ್ಪ ಕೆಲವು ಮಂದಿ ರೈತರು ಯಾರೋ ದುಡುಕ್ಬೇಡ್ರಿ. ಈಗಾಗಲೇ ವಿಮಾ ಮಾಡೋದು ಇವತ್ತು ಚಾಲೂ ಆಗಿಬಿಟ್ಟೈತಿ. ಮೊದಲು ಇವತ್ತು ವಿಮಾ ತುಂಬ್ರಿ. ನೀವು ಯಾವ ಬೆಳೆ ಹಾಕಿರಿ ಆ ಬೆಳೆಗೆ ವಿಮಾ ತುಂಬಿ ಆಮೇಲೆ ಆ ವಿಮಾ ಕಂಪ್ನಿಗೆ ತಿಳಿಸಿ ಮುಂದಿನ ಕಾರ್ಯಕ್ರಮ ಹರಗೋದಾಗಲಿ ಮತ್ತೊಂದಾಗಲಿ ಮಾಡೋಣ. ಯಾಕಂದ್ರೆ ಅದಕ್ಕಾಗಿನ ಬಂದಿರೋದು, ರೈತರ ನೆರವು ಬರೋಕ್ಕಾಗಿನ ಕಂಪ್ನಿಗಳು ವಿಮಾ ಇರೋದು. ನಾವು ಯಾಕೆ 1 ದಿವಸ 2 ದಿವಸ ತಡ್ಕೊಂಡ್ರೆ ಏನಾಗಲ್ಲ. ಈಗೇನು ಇವತ್ತು ಹರಗಿದ್ರೆ ನಾಳೆ ಏನು ಮಳೆ ಬಂದ್ಬಿಡಲ್ಲ.
ಅದಕ್ಕೆ ಯಾರು ಆ ಕೆಲಸಕ್ಕೆ ಕೈ ಹಾಕ್ಬೇಡ್ರಿ. ಇನ್ನು ಯಾರ ಹಂಗೆ ಕೆಟ್ಟತಿ ಹರಬೇಕು ಮತ್ತು ಹೊಸ ಪೀಕ್ ಮಾಡೋರಿದ್ರೆ ಈಗಾಗಲೇ ವಿಮಾ ಜಾರಿ ಆಗೈತಿ. ಇವತ್ತಿದ್ದನ ವಿಮಾ ತುಂಬ್ರಿ. ಆ ಯಾವ ಬೆಳೆ ಹಾಕಿರಿ ಅದಕ್ಕೆ ತುಂಬಿ ವಿಮಾ ಕಂಪ್ನಿಗೆ ಅರ್ಜಿ ಕೊಟ್ಟು ಆ ಅರ್ಜಿ ಅವ್ರ ವಿಮಾ ಕಂಪ್ನಿಯವ್ರು ಬಂದ ನಂತರ ಆ ಬೆಳೆ ಹಾಳು ಮಾಡೋಕ್ಕೆ ಕೈ ಹಾಕ್ರಿ. ಮತ್ತು ನೀವೆಲ್ಲರೂ ಸಾಧ್ಯ ಆದಷ್ಟು GPS ಫೋಟೋ ಅಂತಾರೆ, ಆ GPS ಫೋಟೋಗಳನ್ನು GPS ವಿಡಿಯೋಗಳನ್ನು ಮಾಡಿ ಇಟ್ಕರ್ರಿ. ಮುಂದೆ ನಾವು ಸರ್ಕಾರದ ಜೊತೆಗಾಗಲಿ ವಿಮಾ ಕಂಪ್ನಿಗಳ ಜೊತೆಗಾಗಲಿ ಫೈಟ್ ಮಾಡೋಕ್ಕೆ ಅನುಕೂಲ ಆಕತಿ ಅಂತ ನನ್ನ ರೈತರಲ್ಲಿ ವಿನಂತಿ.